ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಕೆಲವು ಪದಾಧಿಕಾರಿಗಳು ಇಂದು ನಗರದಲ್ಲಿ ಕೆ.ಜೆ. ಜಾರ್ಜ್ ನಮ್ಮ ಇಂಧನ ಸಚಿವ ಅವರನ್ನ ಭೇಟಿಯಾಗಿದ್ದಾರೆ. ಕೆಲವೊಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ. ಆ ಮನವಿ ಪತ್ರದ ಸಾರಾಂಶ ಏನು ಅಂದರೆ, ಭಾರತ ಎಲೆಕ್ಟ್ರಿಕ್ ಅಥಾರಿಟಿ ಏನಿದೆ ಕೆಲವೊಂದು ನಿಯಮಾವಳಿಗಳನ್ನು ರೂಪಿಸಿದೆ. ಸೇಫ್ಟಿ ಇದರಲ್ಲಿ ಎಲೆಕ್ಟ್ರಿಕ್ ಸಬ್ಸ್ಟೇಷನ್ಗಳಲ್ಲಿ ಕೆಲವೊಂದು ಸೇಫ್ಟಿ ಪ್ರಕಾರ ನಿಯಮಾವಳಿಗಳು ಏನೆಲ್ಲ ಇದೆ, ಕೆಲಸಗಳು ಏನಿದೆ, ಆ ಕೆಲಸಗಳನ್ನು ಮನೆ ವೈರಿಂಗ್ ಆಗ್ಬೋದು ಅಥವಾ ವಿದ್ಯುತ್ ಶಕ್ತಿಯ ರಿಪೇರಿಗಳಾಗ್ಬೋದು ಅಥವಾ ಸೇಫ್ಟಿ ವಿಷಯದಲ್ಲಾಗ್ಬೋದು, ಇದು ಯಾವುದೇ ರೀತಿಯ ವಿದ್ಯುತ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಪರಿಣತರಿಂದ ಮಾಡಿಸೋದು. ಹೇಗೆ ಎಲೆಕ್ಟ್ರಿಕ್ ಕಾಂಟ್ರಾಕ್ಟರ್ದಾರರು ಒಂದು ಪರ್ಮಿಷನ್ ತೊಗೊಂಡಿದ್ದಾರೆ, ಒಂದು ಗುತ್ತಿಗೆ ಹೋಲ್ಡರ್ ಆಗಿದ್ದಾರೆ, ಆ ಪರ್ಮಿಷನ್ ಇರೋರ ಕೈಲೇ ನೀವು ಮುಂದೆ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟದ್ದ ಸುರಕ್ಷತಾ ಕ್ರಮಗಳಾಗ್ಬೋದು ಅಥವಾ ಯಾವುದೇ ವಿದ್ಯುತ್ ಉಪಕರಣಗಳ ರಿಪೇರಿ ಆಗ್ಬೋದು, ಇನ್ಸ್ಟಾಲೇಷನ್ ಆಗ್ಬೋದು, ಇಂಥವುಗಳನ್ನ ಪರ್ಮಿಷನ್ ಪಡೆದ ಅನುಮತಿ ಪಡೆದ ಗುತ್ತಿಗೆದಾರರ ಕಡೆಯಿಂದನೇ ಮಾಡಿಸಬೇಕು ಅಂತ ಹೇಳಿ ಒಂದು ಮನವಿಯನ್ನು ಇಂದು ಇಂಧನ ಸಚಿವ ಜಾರ್ಜ್ ಅವರಿಗೆ ಕೊಟ್ಟಿದ್ದಾರೆ. ಇದು ಒಳ್ಳೆಯ ರೀತಿ, ಒಂದು ರೀತಿಯಲ್ಲಿ ಒಳ್ಳೆಯದು. ಯಾಕಂದರೆ ಪರಿಣಿತಿ ಇಲ್ಲದ ಯಾರ್ಯಾರೋ ಹೋಗಿ ವ್ಯವಸ್ಥೆಯಲ್ಲಿ ತುಂಬ ಹಾನಿ ಮಾಡೋ ಬದಲು ಆ ಒಂದು ಅನುಮತಿ ಪಡೆದವ್ರ ಕೈಲೇ ಮಾಡಿಸ್ಬೇಕಾದು ಅನ್ನೋದು ರೀತಿಯಲ್ಲಿ ಅನುಮತಿ ಪಡೆದ ಗುತ್ತಿಗೆದಾರರ ಹಿತದೃಷ್ಟಿಯಿಂದನೂ ಒಳ್ಳೆಯದು ಮತ್ತು ಸುರಕ್ಷತಾ ದೃಷ್ಟಿಯಿಂದನೂ ಕೂಡ ಇದು ಒಳ್ಳೆಯದು. ಈ ಮನವಿಯನ್ನು ಇಂದು ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಪರವಾಗಿ ಅವರ ಸಂಘಟನೆಯ ಕಾರ್ಯದರ್ಶಿ ಸಿ.ವಿ. ಮಲ್ಲಿಕಾರ್ಜುನ್ ರೆಡ್ಡಿ ಅವರು ಇವತ್ತು ಇಂಧನ ಸಚಿವರಿಗೆ ಈ ಒಂದು ಮನವಿಯನ್ನು ಹಸ್ತಾಂತರಿಸಿದ್ದಾರೆ. ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಮಸ್ಕಾರ.